ಭವಿಷ್ಯ ದೊಡ್ಡ ತಿಂಡಿ ಪೋತಿ. ಹೊಟ್ಟೆ ಹಸಿತಿದೆ, ನಾನು ಇವತ್ತು ಏನೂ ತಿಂದಿಲ್ಲ. ಅಪ್ಪಂದು ಇವತ್ತು ಗುರುವಾರ ಉಪವಾಸ. ಮಟರ್ ಮೇಥಿ ಸಾಕು. ಗೈಸ್, ನಂಗೆ ಜಾಮೂನ್ ನಲ್ಲಿ ಫೇವ್ರೇಟ್ ಏನೋ ಗೊತ್ತಾ ಗೈಸ್? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವ್ಲಾಗು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ 6:50 ಆಗಿದೆ. ಇವಾಗ ಸದ್ಯಕ್ಕೆ ಭವಿಷ್ಯನ ಕಾಲೇಜಿಂದ ಪಿಕ್ ಮಾಡಿಕೊಂಡು ಹಂಗಿಂದಂಗೆ ಸ್ವಲ್ಪ ಶಾಪಿಂಗ್ ಇದೆ. ಸೊ ಬನ್ನಿ ಗೈಸ್, ಭವಿಷ್ಯನ ಪಿಕ್ ಮಾಡಿಬಿಡೋಣ. ಫಸ್ಟು ಹೋಗ್ತಾ ಇರೋದು RR ನಗರ್ಗೆ. ಮೇ ಬಿ ಭವಿಷ್ಯನಿಗೆ ಏನಾದ್ರು ತಿನ್ನಿಸ್ಕೊಂಡು ಬರ್ತೀನಿ. ಬಿಕಾಸ್ ನಮ್ಮ ಭವಿಷ್ಯ ದೊಡ್ಡ ತಿಂಡಿ ಪೋತಿ. ಅವಳಿಗೆ ತಿನ್ನೋದು ಅಂದರೆ ಎಷ್ಟಿಷ್ಟ ಅಂದರೆ ಅಷ್ಟಿಷ್ಟ. ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾಳೆ ಏನಾದರೂ ತಿನ್ನೋದಕ್ಕೆ ತಗೋ ಅಂತ ಹೇಳಿದ್ರೆ, ಇಲ್ಲ ತಿನ್ನೋದಕ್ಕೆ ಕೊಡಿಸಿದ್ರೆ ಎಷ್ಟು ಖುಷಿಯಾಗಿ ಹೋಗ್ಬಿಡ್ತಾಳೆ ಅಂದರೆ ಅವಳ ಮಾತಿನಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಇಲ್ಲ ಏನಾದ್ರು ಕೊಡಿಸ್ಲಿಲ್ಲ ಅಂದರೆ ಹೆಂಗ ಇದು ಮಾಡ್ತಾಳೆ ಅಂದರೆ ಏನೋ ನಾವು ಫುಲ್ಲು ಅವಳ ಎನಿಮಿ ಏನೋ ಅನ್ನೋ ಥರ ಬಿಹೇವ್ ಮಾಡಿಬಿಡ್ತಾಳೆ. ಸೊ ಊಟ ಇಂಪಾರ್ಟೆಂಟ್ ಅವಳಿಗೆ. ಅದು ಏನು ತರಾವರಿ ಊಟ, ಮನೆ ಊಟ ಅಲ್ಲ. ಮನೆಯಲ್ಲಿ ಮಾಡಿದ್ರೂ ಅವಳಿಗೆ ವೆರೈಟಿಯಾಗಿ ಮಾಡಿಕೊಟ್ಬಿಟ್ರೆ ಹ್ಯಾಪಿಯಾಗಿ ಫೀಲ್ ಮಾಡ್ತಾಳೆ. ಭವಿಷ್ಯ ಬರ್ತಾ ಇದ್ದಾಳೆ. ಹೊಟ್ಟೆ ಹಸಿತಿದೆ, ನಾನು ಇವತ್ತು ಏನೂ ತಿಂದಿಲ್ಲ. ನಾನು ಕೊಟ್ಟಿದ್ದು ಊಟ ಅದು ತಿಂದೆ, ಆದರೆ ಅವಾಗಿಂದ ತಿಂದಿಲ್ಲ ನಾನು. ಓಕೆ, ಗೊತ್ತಾಯ್ತಾ ಗೈಸ್ ನಾನು ಹೇಳಿದ್ದು? ಏನು ಗೈಸ್, ಶಾಪಿಂಗ್ ಆಯಿತು. ನಾವಿವಾಗ ತಿನ್ನೋದಕ್ಕೆ ಬಂದಿದ್ದೀವಿ. ನಮ್ಮ ಭವಿಷ್ಯ ಇವಾಗ ಏನು ಕೇಳ್ತಾಳೋ ಅದು ಕೊಡಿಸ್ಬೇಕು. ದಹಿಪುರಿ ನನಗೆ, ಮಸಾಲೆ ದೋಸೆ ಭವಿಷ್ಯ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಭವಿಷ್ಯನ ಫುಲ್ಲು ಖುಷಿಯಾಗಿ ಹೋಗಿರುತ್ತೆ. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಊಟ ಗೀಟ ಏನು ಮಾಡೋ ಹಾಗಿಲ್ಲ. ಏನಕ್ಕೆ ಅಂದರೆ ನನ್ನ ಯಜಮಾನ್ರದ್ದು ಇವತ್ತು ಒಂದೊತ್ತು. ಸೊ ಏನು ಅಡುಗೆ ಮಾಡೋ ಹಾಗಿಲ್ಲ ಅವರಿಗೆ. ನಮ್ಮದು ತಿನ್ನೋ ಕಂಡೀಷನಲ್ಲಿ ಏನಿಲ್ಲ. ಭವಿಷ್ಯನೂ ನಾನು. ಸೊ ಭವಿಷ್ಯ ಹೊಟ್ಟೆ ತುಂಬಿದೆಯಾ? ಹೊಟ್ಟೆ ತುಂಬಿದೆ ಭವಿಷ್ಯಂಗೆ. ಸೊ ರಾತ್ರಿ ಏನು ಅಡುಗೆ ಮಾಡೋ ಹಾಗಿಲ್ಲ. ಮಾಡೋ ಹಾಗಿದ್ರೂ ಈಸಿಯಾಗಿ ಮಾಡ್ತಾಯಿದ್ದೆ, ಬಟ್ ನೆಸಸರಿ ಇಲ್ಲ ಗೈಸ್. ಅಪ್ಪಂದು ಇವತ್ತು ಗುರುವಾರ ಉಪವಾಸ, ಒಂದೊತ್ತು. ಯಾವ್ದನ್ನ ನಾಯಿ ಮರಿ ಕುಯ್ 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 ಸಾಕೆದಳು. ಬೇಕಾದ್ರೆ ಶಾಲ್ ಕೊಡ್ತೀನಿ, ಎದಳು. ಶಾಲೆ ತಗೊಂಬಿಡು, ನಿನಕ್ಕೂ ನೆಮ್ಮದಿಯಾಗಿ ಕೂತ್ಕೋ. ಅಪ್ಪ ನನಗ್ ಬೆಚ್ಚಗಾಗ್ತಿಲ್ಲ, ನಂಗೆ ಬೆಚ್ಚಗಾಗ್ತಾ ಇದೆ, ಗೊತ್ತಾಯ್ತಾ? ಪೋಲರೈಡ್ ಇದು ಪೋರ್ಟ್ರೇಟ್ ಮೋಡಲ್ ತೆಗಿತಿದ್ಯಾ? ಯಾವ ಸಾಲು ಇತ್ತು?
ತಲೆ ಮೇಲೆ ತೆಗೆದ್ರೆ ಎಲ್ಲ ಕೂದಲು ನೆಟ್ಟಾಗಿ ಭವಿಷ್ಯ ಕೈಸ್ ಇವಾಗ ನೆಕ್ಸ್ಟ್ ಡೇ ಆಗೋಗ್ಬಿಟ್ಟಿದೆ. ನಾವು ಬೆಳಗ್ಗೆ ಭವಿಷ್ಯನ ಕಾಲೇಜ್ಗೆಲ್ಲ ಬಿಟ್ಟು ಬಂದಾಯಿತು. ಇವಾಗ 12 ಗಂಟೆ. ಈಗ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಏನೋ ತರಬೇಕು. ನಾನು ಮತ್ತು ನಮ್ಮ ಯಜಮಾನ್ರು ಅಂದ್ರೆ ಇಲ್ಲಿ ಅಲ್ಲೋಡಿ ಚಪ್ಪಲಿ ಯಜಮಾನ್ರು ನನಗಾಗಲೇ ಹೇಳ್ಬಿಟ್ಟು ನಾನು ಆಗಲೇ ಹೊರಡೋಣ ನಡೀರಿ ಅಂದ್ಬಿಟ್ಟು ನಾನು ಬೆಡ್ರೂಮ್ ಸ್ಲಿಪ್ಪರ್ಸ್ ಹಾಕ್ಕೊಂಡಿದ್ದೆ. ಇದೇ ಚಪ್ಪಲಲ್ಲಿ ಬರ್ತೀಯ ಅಂತ ಹೇಳ್ಬಿಟ್ಟು ಕೇಳಿದ್ರು. ಇವಾಗ ಅವರೇನೆ ಬೆಡ್ರೂಮ್ ಸ್ಲಿಪ್ಪರ್ಸಲ್ಲೇ ಬರ್ತಾ ಇದ್ದಾರೆ. ನೋಡಿಲ್ಲ ಒಂದ್ ಕೆಜಿ 59 ರೂಪಾಯಿ ಅವರೇ ಫೋಲ್ಡ್ ಮಾಡಿ ವಾಷಿಂಗ್ ಮೆಷಿನ್ ಇಟ್ಟಿದ್ದಾರೆ. ವಾಷಿಂಗ್ ಮೆಷಿನ್ ಅಗಡಿ ಮೊನ್ನೆ ಯಾವ್ದೋ ಬಟ್ಟೆ ಐರನ್ ಮಾಡ್ಕೊಡ್ತೀನಿ 10 ರೂಪಾಯಿ ಕಡೆ ಸ್ಟೀಪ್ ಅಂತ ಹೇಳ್ದೆ ಗೊತ್ತಾ ನಾನು. ಇದೇನಾ? ಗೈಸ್ ನಮ್ ರೋಡ್ ನೋಡಿ ಗೈಸ್, ಮೊದ್ಲು ಹಿಂಗ್ ಇರ್ಲಿಲ್ಲ ನಮ್ ರೋಡು. ಇವಾಗ ಸೂಪರ್ ಆಗಿ ಆಗೋಗ್ಬಿಟ್ಟಿದೆ. ಏನು ಬ್ಯೂಟಿ, ರೋಡ್ ಮೇಲೆ ಬ್ಯೂಟಿ ಅಲ್ಲ, ರೋಡೇ ಬ್ಯೂಟಿ ಆಗೋಗ್ಬಿಟ್ಟಿದೆ. ಎಷ್ಟ್ ಚೆನ್ನಾಗ್ ಅನ್ಸುತ್ತೆ ಹೋಗ್ತಾ ಇದೆ. ಗೈಸ್ ಬೆಳಗ್ಗೆ ಮಧ್ಯಾಹ್ನ ಹೊರಗಡೆ ಹೋಗ್ಬಿಟ್ಟು ಬಂದಿದ್ದು. ಅದಾದಮೇಲೆ ಬ್ಲಾಗ್ ಮಾಡಲಿಲ್ಲ. ಏನಕ್ಕೆ ಅಂತ ಅಂದರೆ ಅಡುಗೆ ತುಂಬ ಸಿಂಪಲಾಗಿರೋದು ಮಾಡ್ಕೊಂಡ್ವಿ. ಅದಾದಮೇಲೆ ನಿದ್ದೆ ಮಾಡಿಬಿಟ್ಟೆ ಗೈಸ್ ಚೆನ್ನಾಗಿ. ಅದಾದಮೇಲೆ ಟ್ಯೂಷನ್ನು. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆನ್ನೆ ಹಾಕ್ಕೊಂಡಿದ್ದೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ. ಒಳಗಡೆ ಟಿ ಶರ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ಮೇಲ್ಗಡೆ ಇರೋ ಜರ್ಕಿನ್ ಮಾತ್ರ ಅದೇ ಇರುತ್ತೆ. ಏಕೆಂದರೆ ತುಂಬ ಚಳಿ ಇದೆ. ಸೊ ಅದಕ್ಕಾಗಿ ಲೇಸಿಯಾಗಿ ಹೋಗ್ಬಿಟ್ಟಿದ್ದೀವಿ. ನಿದ್ದೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ನನಗಂತೂ ನಿದ್ದೆ ಹೆಂಗೆ ಕಮ್ಮಿ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಓಕೆ, ಇವಾಗ ಟೈಮ್ ಆಗಿದೆ. ಸೊ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗಬೇಕು. ಬಟ್ 10 ಮಿನಿಟ್ಸ್ ಬಿಟ್ಕೊಂಡು ಬಾ ಅಂತ ಹೇಳಿದ್ದಾಳೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು 10 ಮಿನಿಟ್ಸ್ ಆಗಲಿ ಅಂತ. ಅದಾದಮೇಲೆ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗಬೇಕು ಗೈಸ್. ಬಂದಿದ ತಕ್ಷಣ ಹಿಂಗೆ ಕೂತ್ಕೊಂಡ್ಬಿಡ್ತಾಳೆ ಸ್ವಲ್ಪ ಹೊತ್ತು. ಗೈಸ್ ಇವತ್ತು ನಮ್ಮ ಭವಿಷ್ಯಂದು ಸೂಪರ್ ಆಗಿತ್ತಂತೆ ಡೇ. ಅವಳ ಅನ್ಕೊಳ್ದೇ ಇರೋದೆಲ್ಲ ಆಗೋಗ್ಬಿಟ್ಟಿದೆಯಂತೆ. ಆದರೆ ಏನೇನು ಅಂತ ಹೇಳಲ್ಲ ಅವಳು. ಈಗ ಭವಿಷ್ಯಂಗೆ ಚಪಾತಿ ಮಾಡ್ಕೊಡ್ತೀನಿ. ಹೋಗ್ಬಿಟ್ಟು ಬರೋ ಅಷ್ಟ್ರಲ್ಲಿ ಚಳಿ ಆಗೋಗ್ಬಿಟ್ಟು ಮನೆಗೆ ಬರ್ತಿದ್ದಂಗೆ ಬೆಚ್ಚಗಾಗುತ್ತೆ ಗೈಸ್. ಇವಾಗ 3ನೇ ದಿನಕ್ಕೆ ನನ್ನ ವ್ಲಾಗು ಕಾಲಿಟ್ಟಿದೆ. ವ್ಲಾಗಲ್ಲಿ ಕಂಟೆಂಟ್ ಇಲ್ಲ ಅಂದರೆ ನಾನು ಪೋಸ್ಟು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಪೋಸ್ಟ್ ಮಾಡಿಲ್ಲ. ಬಟ್ ಇವತ್ತು ಸ್ಯಾಟರ್ಡೆ, ಭವಿಷ್ಯನಿಗೆ ಕಾಲೇಜ್ ಇದೆ. ಅವಳದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಇವಾಗ ಭವಿಷ್ಯನ ಬಿಡೋದಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಬಂದಾದಮೇಲೆ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ನಡಿ, ಒಂದು ರೆಸಿಪಿ ಶೇರ್ ಮಾಡ್ತೀನಿ ಗೈಸ್. ಸೊ ಬರೋ ತನಕ ವೆಯ್ಟ್ ಮಾಡಿ. ನಮ್ಮ ಭವಿಷ್ಯ ಇವತ್ತು ಅಲ್ಲಿ ಹೋಗಿ ರೆಡಿ ಆಗ್ತಾಳೆ. ಅವಳದ್ದು ಏನಿದೆ ಇವತ್ತು ಭವಿಷ್ಯ ನಿಂದು? ನನ್ನ ಮಂಡೇ ಡ್ಯಾನ್ಸಿಗೆ ಪ್ರಾಕ್ಟೀಸು, ಆಮೇಲೆ ಇವತ್ತಿನ ರೀಲ್ಸ್ ಶೂಟ್ ಮಾಡೋಕ್ಕೆ ವಾಕು ಮತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಗೈಸ್. ನಾನು ತಲೆ ಒಣಗಿಸ್ಕೊಂಡಿಲ್ಲ, ಏನಿಲ್ಲ. ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ. ಬೈ ಗೈಸ್. ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಒಂದು ರೆಸಿಪಿ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಫಸ್ಟು ಒಂದು ಬಾಣಲಿ ಅಥವಾ ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ ಗೈಸ್. ಒಂದು 2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ. ಇಷ್ಟು ಐಟಮ್ನ ನಾವು ಹುರ್ಕೋಬೇಕು. ಫಸ್ಟು ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಮಾಡ್ಕೊತಾ ಇರೋದು ಗೈಸ್, ಮಿಕ್ಸಿ ಹೊಡೆಸ್ಕೊಳ್ಳೋದಕ್ಕೆ. ಸೊ ಫಸ್ಟು ಮಸಾಲೆಗೆ ಏನೇನು ಬೇಕೋ ಅದನ್ನು ಹುರ್ಕೋಬೇಕು. ಆನಿಯನ್ ಆದಾದಮೇಲೆ ಟೊಮ್ಯಾಟೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀವಿ. ಇದು ಏನಂತಾರೆ, ಕಾಜು, ಅಂದರೆ
ಗೋಡಂಬಿ ಹಾಕ್ಕೊಳ್ಳಿ. ನಾನೊಂದು 10-12 ಪೀಸ್ ತೊಗೊಂಡಿದ್ದೀನಿ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತೀವಿ. ರೈಸ್ ಇವಾಗ ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಆನಿಯನ್ ಅದು ಹುರಿದಿರೋದೆಲ್ಲ ಫುಲ್ಲು ತಣ್ಣಗೆ ಆದಾದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ಇವಾಗಲೇ ಮಿಕ್ಸಿಗೆ ಹಾಕೋಬೇಡಿ. ಇವಾಗ ಇದು ತಣ್ಣಗಾಗಿದೆ, ಇದನ್ನ ಮಿಕ್ಸಿಗೆ ಹಾಕೋಬೇಕು. ಇದ್ರ ಜೊತೆ ಒಂದಿಷ್ಟು ಕೊತ್ತಂಬರಿ ಸಹ ಮಿಕ್ಸಿಗೆ ಹಾಕೋಬೇಕು. ಇದು ಮಿಕ್ಸಿಗೆ ಹಾಕೋಬೇಕಾದ್ರೆ ಒಂದು ಹೇಳೋದು ಮರ್ತ್ಬಿಟ್ಟೆ, ಮೊಸರು ಹಾಕೋಬೇಕು. ಮೊಸರು ಬಂದು ಆಪ್ಷನಲ್ಲು. ಮೊಸರು ಇಷ್ಟ ಇಲ್ಲದೆ ಇರೋರು ಹಾಕೋಬೇಡಿ. ಬದಲು ನೀವು ನೀರು ಹಾಕ್ಕೊಂಡೆ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳಿ. ಗೈಸ್ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾವು ಒಂದು ಬಾಣಲಿಗೆ, ಆಗಲೇ ಯೂಸ್ ಮಾಡಿದ್ನಲ್ಲ ಬಾಣಲಿ, ಅದೇ ಬಾಣಲಿ ಯೂಸ್ ಮಾಡ್ತಾ ಇದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಎಣ್ಣೆಗೆ ಸ್ವಲ್ಪ ಸೋಂಪು ಆ್ಯಂಡ್ 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ಈಗ ಬಾಣಲಿಗೆ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ ಹಾಕಬೇಕು. ಆ್ಯಂಡ್ ಇದಕ್ಕೆ ಜಾಸ್ತಿ ನೀರು ಹಾಕೋಬೇಡಿ ಗೈಸ್. ಮಿಕ್ಸಿನಲ್ಲಿ ಉಳಿದಿರೋ ಅಂಥ ಪೇಸ್ಟಿಗೆ ಸ್ವಲ್ಪ ನೀರು ಹಾಕ್ಬಿಡಿ. ಇಲ್ಲ ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ಸಾರಾದಂಗೆ ಆಗೋಗ್ಬಿಡುತ್ತೆ. ಇದು ಗೊಜ್ಜು ಆದಂಗೆ ಆಗಬೇಕು ನಮಗೆ, ಸಾಗು ಆದಂಗೆ. ಸೊ ಇವಾಗ ಇದಕ್ಕೇನೆ ನಾವು ಇದು ಕುದಿಯೋದಕ್ಕೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮ್ನಲ್ಲೇ ಹಸಿ ಬಟಾಣಿ ನಾನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಬಿಟ್ಟು ಒಂದು 15 ಮಿನಿಟ್ಸು ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಸುಮಾರು ಹೊತ್ತು ಕುದ್ದಿದೆ, ಒಂದು 10-15 ಮಿನಿಟ್ಸ್ ಹತ್ರ. ಇದಕ್ಕೆ ಇವಾಗ ನಾವು ಮೆಂತ್ಯ ಸೊಪ್ಪನ್ನ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. 5 ಮಿನಿಟ್ಸ್ ಕುದಿಯೋದಕ್ಕೆ ಬಿಡಿ ಗೈಸ್. ಅಂದರೆ ಸೊಪ್ಪೆಲ್ಲ ಬೇಯಬೇಕು, ಅಷ್ಟು ಟೈಮ್ ತನಕ ಕುದಿಯೋದಕ್ಕೆ ಬಿಡಿ. 1 ಸ್ಪೂನಷ್ಟು ಸಕ್ಕರೆ ಸಹ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್ ಸಕ್ಕರೆ ಹಾಕ್ಕೊಂಡ್ರೆ. ಇದನ್ನು ಕುದಿಯೋದಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಇವಾಗ ಇದು ರೆಡಿಯಾಗಿದೆ. ಸೊ ಇದಕ್ಕೇನೆ ತಳಿ ಗೈಸ್, ಇದು ರೆಡಿಯಾಗಿದೆ. ಹೊಗೆ ಬರ್ತಾ ಇದೆ. ಆ್ಯಂಡ್ ಇದಕ್ಕೂ 1 ಸ್ಪೂನಷ್ಟು ತುಪ್ಪ ಮೊದಲೇ ಹಾಕ್ತಾ ಇದ್ದೀನಿ, ಆರ್ ಎಲ್ಸ್ ನೀವು ತಿನ್ನಬೇಕಾದ್ರೂ ತುಪ್ಪ ಹಾಕೋಬೋದು. ಆ್ಯಂಡ್ ಇಟ್ಸ್ ಡನ್. ಇದಕ್ಕೆ ಹೆಸರೇನು ಅಂದರೆ ಮಟರ್ ಮೆಥಿ ಸಾಗು ಗೈಸ್. ಮಟರ್ ಮೆಥಿ ಸಾಗು ರೆಡಿಯಾಗಿದೆ. ಆ್ಯಕ್ಚುಲಿ ಇದನ್ನು ಎಲ್ಲ ನೋಡಿದ್ದೆ, ಸ್ವಲ್ಪ ಆಲ್ಟರ್ ಮಾಡಿದೆ. ಅವರು ಟೊಮ್ಯಾಟೊ ಹಾಕಿರಲಿಲ್ಲ, ನಾನು ಟೊಮ್ಯಾಟೊ ಹಾಕಿದೆ. ಅದಾದಮೇಲೆ ಅವರು ಮಿಕ್ಸಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿರಲಿಲ್ಲ, ಅವರು ಒಗ್ಗರಣೆಗೆ ಹಾಕ್ಕೊಂಡು ಹಂಗಂಗೆ ಪೀಸ್ ತಿನ್ನೋ ಥರ ಸಿಗೋಂಗೆ ಮಾಡಿದರು. ನಾನು ಸಿಕ್ಕಿದ್ರೆ ಶುಂಠಿ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಹುಡ್ಸ್ಕೊಳ್ಳೋ ಥರ ಹುರ್ಕೊಂಡು ಮಾಡಿಕೊಂಡೆ. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂರಿ ಅಥವಾ ರಾಗಿ ರೊಟ್ಟಿ ಮಾಡ್ಕೋತೀನಿ, ಅದರ ಜೊತೆ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಫಾರ್ ನಾವು 1 ಸ್ಪೂನ್ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ತಾಳಿ ಗೈಸ್. ಚೆನ್ನಾಗಿದೆ ಗೈಸ್. ನೀವು ಪೂರಿಗೆ, ಚಪಾತಿಗೆ, ರೊಟ್ಟಿಗೆ, ಗೀ ರೈಸ್ಗೆ ಇದನ್ನು ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿದೆ. ಆ್ಯಂಡ್ ಬಟಾಣಿ ಸೀಸನ್ ಇದ್ದಾಗ ಫ್ರೆಶ್ ಬಟಾಣಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬಟಾಣಿ ನೆನೆ ಇಟ್ಬಿಟ್ಟು ಮಾಡಿಕೊಂಡ್ರೂ ನಡೆಯುತ್ತೆ.
ಆ್ಯಂಡ್ ಇವಾಗ ನಂದು ಮನೆದು ಬೇರೆ ಕೆಲಸ ಏನಿದೆ ಅದನ್ನು ನೋಡ್ತೀನಿ ಗೈಸ್. ಒಂದು ಬ್ಲಾಗ್ನಲ್ಲಿ 3 ದಿನ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಕಂಟೆಂಟ್ ಇಲ್ಲ ಅಂದರೆ ಸುಮ್ಮನೆ ಪೋಸ್ಟ್ ಮಾಡಿ ಬೋರ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನಾದ್ರು ಒಂದು ಕಂಟೆಂಟ್ ಇರಬೇಕು, ಒಂಚೂರಾರು ಏನಾದ್ರು ಇನ್ಫಾರ್ಮೇಟಿವ್ ಆಗೋ ಅಥವಾ ಎಂಟರ್ಟೈನಿಂಗ್ ಆಗಾರು ಇರಬೇಕು. ಸುಮ್ಮನೆ ಬೆಳಗ್ಗೆ ಎದ್ದೆ ಬಿಟ್ಬಿಟ್ಟು ಬಂದೆ ಹೋದೆ ಬಂದೆ ಹಿಂಗಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿ ಟ್ರೈ ಮಾಡಿದ್ದು. ಈಗ ಸದ್ಯಕ್ಕೆ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಟಿಫನ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ರಾಗಿ ಮತ್ತು ಗೋಧಿ ಪೂರಿ ಮಾಡಿಕೊಂಡೆ ನೋಡಿ ಗೈಸ್. ಈಗ ಟೇಸ್ಟ್ ಮಾಡೋಣ. ಓಕೆ, ಆ್ಯಂಡ್ ಇದು ಸಾಗುನ ನಾನು ಹೇಳ್ದಂಗೆ ನಿಮ್ಗೆ ನೀವು ಯಾವುದಕ್ಕೆ ಬೇಕಾದ್ರೂ ನೆಂಚ್ಕೋಬೋದು. ಚಪಾತಿಗೆ, ರೊಟ್ಟಿಗೆ, ಆ್ಯಂಡ್ ಗೀ ರೈಸ್ಗೆ, ಪೂರಿಗೆ ಯಾವುದಕ್ಕಾದ್ರೂ ನೆಂಚ್ಕೋಬೋದು. ಸಖತ್ತಾಗಿದೆ. ನಾವು ಯಜಮಾನ್ರು ಬಂದಾಗ ಅವರು ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನಾನು ಇದು ಖಾಲಿ ಮಾಡ್ತೀನಿ. ನಮ್ಮ ಯಜಮಾನ್ರು ಕೂತ್ಕೊಳ್ರಿ ನೋಡಿ. ನಮ್ಮ ಯಜಮಾನ್ರು ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಪೂಜೆ ಮಾಡಿ ಮುಗಿದಿದೆ. ಏನು ಹೆಚ್ಚಿಗೆ ಬೇಡಣ ಅಲ್ಲ ಇನ್ನಿ ಏನಿದು ರಾಗಿ ಪೂರಿ, ರಾಗಿ ಮತ್ತು ಗೋಧಿ ಪೂರಿ, ಮೇಥಿ ಮಟರ್. ಇದು ಗೋಡಂಬಿ ಹಾಕಿದಾರ ಏನ್ರಿ ಹಂಗೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ ಗೈಸ್. ಟೇಸ್ಟಲ್ಲಿ ಗೋಡಂಬಿ ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ಗೈಸ್. ನೆನ್ನೆ ಗೋಡಂಬಿ ತಂದುಕೊಟ್ರು, ಅದಕ್ಕೆ ಗೊತ್ತಾಗಿದೆ ಅಲ್ವಾ? ಇಲ್ಲ, ಟೇಸ್ಟ್ ಗೊತ್ತಾಗ. ಹೌದಾ? ಗಟ್ಟಿ ಬರುತ್ತೆ ಗೋಡಂಬಿ ಹಾಕಿದ್ರೆ. ಕಳ್ಳೆ ಹಾಕಿದ್ರು ಗಟ್ಟಿಗೆ ಬರುತ್ತೆ, ಅಂದರೆ ಗೋಡಂಬಿ ಹಾಕಿ. ಚೆನ್ನಾಗಿದೆಯಾ? ನಮ್ಮ ಯಜಮಾನ್ರು ಪೂರಿ ತಿನ್ನಲ್ಲ, ಆದರೆ ಇವತ್ತು ತಿಂತಿದ್ದಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಣ್ಣಗೆ ಮಳೆ ಬರ್ತಾ ಇದೆ ಗೈಸ್ ನೋಡಿ. ಇಲ್ಲೆಲ್ಲ ಒದ್ದೆ ಆಗಿದೆ ಮಳೆ. ಮೊಬೈಲು ಒದ್ದೆ ಆಗ್ತಾ ಇದೆ ಈಗ. ಗೈಸ್ ನಮ್ಮ ಭವಿಷ್ಯ ಕಾಲೇಜಿಂದ ಬಂದು ಪೂರಿ ಮತ್ತು ಮಟರ್ ಮೇಥಿ ತಿಂದಳು. ಹೆಂಗಿತ್ತು ಭವಿಷ್ಯ? ಇವಾಗ ಅವಳು ಜಾಮೂನ್ ತಿಂತಾ ಇದ್ದಾಳೆ. ಸ್ವಲ್ಪ ಜಾಮೂನ್ ಮಾಡಿದೆ. ಹೊಟ್ಟೆ ತುಂಬ ತಿಂದ ಗೈಸ್. ನಂಗೆ ಜಾಮೂನ್ ನಲ್ಲಿ ಫೇವ್ರೇಟ್ ಏನೋ ಗೊತ್ತಾ ಗೈಸ್? ಹಿಂಗೆ ಚೀ ಬಾಯಿಗೆ ಹಾಕ್ಬಿಟ್ಟು ಯಾರು ತೆಗಿತು ತೋರಿಸ್ತಾರೆ. ಒಳಗಡೆ ಪಾರ್ಟು ಮಜ್ಜಿದ್ದು, ಈ ಮಜ್ಜಿದ ಪಾರ್ಟ್ ಇರುತ್ತಲ್ಲ, ಅದು ನನ್ನ ಫೇವ್ರೇಟ್. ಹಿಟ್ಟು ಕಲಸಿಡ್ತೀನಿ, ಹಿಂಗೆ ಹಿಟ್ಟನ್ನೇ ತಿನ್ಕೊಂಬಿಡು. ಅದೊಂಥರ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಇಷ್ಟ ನನಗೆ. ಬಾಯ್ ಐಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ ಗೈಸ್, ಬಾಯ್ ಬಾಯ್.